ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ಈ ಚಾನೆಲ್ಗೆ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ನಿನ್ನೆ ನಾವು ಸಮಾಸಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಇವತ್ತು ಸಂಧಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಸಂಧಿಗಳು 10ನೇ ತರಗತಿಯಲ್ಲಿ 1 ಅಥವಾ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಬಂದೇ ಬರುತ್ತೆ. ಸಂಧಿಗಳಲ್ಲಿ 2 ವಿಧಗಳು, ಒಂದು ಕನ್ನಡ ಸಂಧಿಗಳು, ಇನ್ನೊಂದು ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿಗಳಲ್ಲಿ ಯಾವ್ಯಾವ ಬರುತ್ತಂದ್ರೆ 3 ಸಂಧಿಗಳು ಬರ್ತಾವ. ಅದಾವಂದ್ರೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇವು ಲೋಪ ಸಂಧಿ ಮತ್ತು ಆಗಮ ಸಂಧಿಗಳು ಏನಿವ ಸ್ವರ ಸಂಧಿಗಳು. ನೆಕ್ಸ್ಟ್ ಇದು ಆದೇಶ ಸಂಧಿ ಏನಂತ ಬರುತ್ತೆ, ವ್ಯಂಜನ ಸಂಧಿ ಅಂತ ಬರುತ್ತೆ. ನೆಕ್ಸ್ಟ್ ಸಂಸ್ಕೃತ ಸಂಧಿಗಳಲ್ಲಿ ಇವು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎನ್ ಸಂಧಿ, ವೃದ್ಧಿ ಸಂಧಿ. ಇವು 4 ಏನು ಬರುತ್ತೆ, ಸ್ವರ ಸಂಧಿಗಳಂತ ಬರುತ್ತೆ. ನೆಕ್ಸ್ಟ್ ಇವತ್ತು ನಾವು ಸ್ವತಂತ್ರ ಸಂಧಿಗಳಲ್ಲಿ ಸ್ವರ ಸಂಧಿಗಳನ್ನ ಮಾತ್ರ ಅಧ್ಯಯನ ಮಾಡ್ತೀವಿ. ವ್ಯಂಜನ ಸಂಧಿಗಳನ್ನ ನಾವು ಅಧ್ಯಯನ ಮಾಡಂಗಿಲ್ಲ. ಯಾಕಂತಂದ್ರೆ ಅವುಗಳನ್ನ ಜಾಸ್ತಿ ಕೇಳೋ ಚಾನ್ಸಸ್ ಕಮ್ಮಿ ಇರುತ್ತೆ ಎಕ್ಸಾಮ್ನಲ್ಲಿ. ಅದಕ್ಕೋಸ್ಕರ ನಾವು ಸ್ವರ ಸಂಧಿಗಳನ್ನ ಮಾತ್ರ ಫೋಕಸ್ ಮಾಡೋಣ. ಸಂಧಿ ಪದ ಹೇಗಾಗುತ್ತಂದ್ರೆ, ಸಂಧಿ ಪದವನ್ನ ಬಿಡಿಸಿ ಬರೆದಾಗ ಒಂದು ಪೂರ್ವ ಪದ ಇನ್ನೊಂದು ಉತ್ತರ ಪದವಾಗಿ ವಿಭಜನೆ ಹೊಂದುತ್ತದೆ. ಆವಾಗ ಸಂಧಿ ಪದ ಅಂತ ಆಗುತ್ತೆ. ನಾವಿವಾಗ ಸಂಧಿಗಳಲ್ಲಿರ್ತಕ್ಕಂಥ ಕನ್ನಡ ಸಂಧಿಗಳನ್ನ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಪ್ರಥಮವಾಗಿ ಬರೋದು ಕನ್ನಡ ಸಂಧಿಗಳಲ್ಲಿ ಲೋಪ ಸಂಧಿ. ನಾವು ಆವಾಗಲೇ ಹೇಳಿದೀವಿ, ಲೋಪ ಸಂಧಿ ಒಂದು ಸ್ವರ ಸಂಧಿ ಅಂತ. ಸ್ವರ ಸಂಧಿಗಳಲ್ಲಿ ಪೂರ್ವ ಪದದ ಲೋಪ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಏನಾಗುತ್ತೆ, ಬಿಟ್ಟು ಹೋಗುತ್ತ ಅಥವಾ ಮಾಯವಾಗುತ್ತ ಅಥವಾ ಲೋಪವಾಗುತ್ತ ಅಂತ ಹೇಳ್ಬೋದು ನಾವು. ಇಲ್ಲಿ ನೋಡ್ಕೊಂಡು ಹೋಗ್ರಿ. ಉದಾಹರಣೆಗೆ ಮಾತಿಲ್ಲ ಪದವನ್ನು ಬಿಡಿಸಿ ಬರೆದಾಗ ಮಾತು ಪ್ಲಸ್ ಇಲ್ಲ. ಇಲ್ಲಿ ಬಿಡಿಸಿ ಬರೆದಾಗ ಮಾತು ಅಂತ ಬರುತ್ತಾ, ಆದ್ರೆ ಅದು ಸಂಧಿ ಆದಾಗ ಈ ಮಾತು ಪದದಲ್ಲಿರ್ತಕ್ಕಂಥ ಲಾಸ್ಟ್ ವರ್ಡ್ ತು ಅನ್ನೋದೇನು ಲೋಪ ಆಗೈತಿ, ಅಂದ್ರೆ ಬಿಟ್ಟು ಹೋಗ್ಬಿಟ್ಟೈತಿ, ಮರೆಯಾಗ್ಬಿಟ್ಟೈತಿ. ಅದಕ್ಕೋಸ್ಕರ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಗುವುದನ್ನೇ ಲೋಪ ಸಂಧಿ ಅಂತ ಕರೀತಾರೆ. ನೋಡ್ಕೊಂಡು ಹೋಗ್ರಿ. ಉದಾಹರಣೆಗೆ ಬೇರೊಬ್ಬ ಪದವನ್ನು ಬಿಡಿಸಿ ಬರೆದಾಗ ಬೇರೆ ಪ್ಲಸ್ ಒಬ್ಬ, ಅದರಲ್ಲಿ ರೇ ಅನ್ನೋ ವರ್ಡ್ ಇದು ನೋಡ್ಕೊಂಡು ಹೋಗ್ರಿ. ಈ ರೇ ಅನ್ನೋ ವರ್ಡ್ ಏನೈತಿ, ಇದು ಲೋಪವಾಗೈತಿ. ಹಂಗ ಊರೂರು ಪದದಲ್ಲಿ ಊರು ಪ್ಲಸ್ ಊರು, ಇಲ್ಲಿ ರು ಅನ್ನೋ ವರ್ಡ್ ಏನಾಗೈತಿ, ಲೋಪ ಆಗೈತಿ. ಆ ಸಂಧಿ ಆದಾಗ ಲೋಪ ಆಗ್ತೈತಿ. ಅದಕ್ಕೋಸ್ಕರ ಇದನ್ನ ಲೋಪ ಸಂಧಿ ಅಂತ ಕರೀತಾರ. ಇನ್ನೊಂದು ಉದಾಹರಣೆ ಅಂದ್ರೆ ಮಾತು ಪ್ಲಸ್ ಅಂತೂ, ಮಾತಂತೂ, ಇಲ್ಲಿ ತು ಅನ್ನೋ ಅಕ್ಷರ ಏನಾಗೈತಿ, ಲೋಪ ಆಗೈತಿ. ಇದು ತುಂಬಾ ಈಸಿಯಾಗಿರತಕ್ಕಂಥದ್ದೈತಿ. ಪೂರ್ವ ಪದದ ಕೊನೆ ಅಕ್ಷರ ಲೋಪ ಆಗಿತ್ತಂದ್ರೆ ಅದನ್ನ ಬಿಡಿಸಿ ಬರೆದಾಗ ಲೋಪ ಆಗಿತ್ತಂದ್ರೆ ನೋಡ್ಕೊಂಡ್ಬಿಡೋದು ಅದೇನಂತ ಲೋಪ ಸಂಧಿ ಆಗ್ತದಂತ ನೋಡ್ಕೊಂಡ್ಬಿಡೋದು. ಇವಾಗ ನಾವು ನೆಕ್ಸ್ಟ್ ಸಂಧಿಯ ಕಡೆ ಹೋಗೋಣ. ಇವಾಗ ನಾವು ಅಧ್ಯಯನ ಮಾಡ್ತಕ್ಕಂಥ ಸಂಧಿ ಯಾವ್ದಂದ್ರೆ ಆಗಮ ಸಂಧಿ. ಯಾವುದು? ಆಗಮ ಸಂಧಿ.
ಆಗಮ ಸಂಧಿಯಲ್ಲಿ ಹೆಂಗಂದ್ರ ಹೊಸ ಅಕ್ಷರಗಳು ಸಂಧಿ ಕಾರ್ಯ ಆದಾಗ ಕಂಡು ಬರುತ್ತವ. ಏನ ಹೊಸ ಅಕ್ಷರಗಳು ಸಂಧಿ ಕಾರ್ಯ ಆದಾಗ ಕಂಡು ಬರ್ತಾವ. ಅದರಲ್ಲಿ ಎರಡು ಭಾಗಗಳು ಅಂದ್ರ ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ ಅಂತ. ಯಕಾರಾಗಮ ಸಂಧಿ ಅಂದ್ರ ಏನ? ಯಕಾರ ಅಂದ್ರ ಯ ಅಕ್ಷರ ಆಗಮವಾಗಿ ಬಂದ್ರ ಅದನ್ನ ಯಕಾರಾಗಮ ಸಂಧಿ ಅಂತ ಕರೀತಾರ. ಮತ್ತಿನ್ನೊಂದನ ವ ಅಕ್ಷರ ಆಗಮವಾಗಿ ಬಂದ್ರ ಅದನ್ನ ವಕಾರಾಗಮ ಸಂಧಿ ಅಂತ ಕರೀತಾರ. ಇದು ಕೂಡ ತುಂಬಾ ಈಜಿ ಐತಿ, ಚೆನ್ನಾಗಿ ನೀವು ನೋಡ್ಕೋಬೇಕು. ಇವಾಗ ಉದಾಹರಣೆಗೆ ಮನೆಯನ್ನು ಬಿಡಿಸಿ ಬರೆದಾಗ ಮನೆ ಪ್ಲಸ್ ಹಣ್ಣು. ಇಲ್ಲಿ ಮನೆ ಪ್ಲಸ್ ಹಣ್ಣು ಐತಿ, ಬಟ್ ಇಲ್ಲಿ ಏನ ಯ ಅನ್ನೋ ಅಕ್ಷರ ಏನಾಗೈತಿ? ಆಗಮ ಆಗೈತಿ. ಇದು ಯಕಾರಾಗಮ ಸಂಧಿ ಅಂತ ಆಗುತ್ತ. ಆಗಮ ಸಂಧಿಯಲ್ಲಿ ಇರತಕ್ಕಂತ ಒಂದು ವಿಧ ಯಕಾರಾಗಮ ಸಂಧಿ. ಇದು ಆಗಮ ಸಂಧಿಗೆ ಒಂದು ಒಳ್ಳೆಯ ಉದಾಹರಣೆ ಆಗಿದೆ. ನೆಕ್ಸ್ಟ್ ನೋಡ್ಕೊಂಬನ್ರಿ. ಶಾಲೆಯಲ್ಲಿ ಪದದಲ್ಲಿ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ, ಇಲ್ಲಿ ಕೂಡ ಯಕಾರ ಆಗಮ ಆಗೈತಿ. ಅದರಿಂದ ಇದು ಯಕಾರಾಗಮ ಸಂಧಿ ಅಥವಾ ಆಗಮ ಸಂಧಿ ಅಂತ ಕರೀಬಹುದು. ನೆಕ್ಸ್ಟ್ ಉದಾಹರಣೆ ಹೂವಿಂದ. ಹೂ ಪ್ಲಸ್ ಇಂದ ಇಲ್ಲಿ ವಕಾರ ಆಗಮ ಆಗೈತಿ. ಆದ್ದರಿಂದ ಇದನ್ನು ಆಗಮ ಸಂಧಿ ಅಂತ ಕರೀತಾರ. ನೆಕ್ಸ್ಟ್ ಸೇವೆ ಪ್ಲಸ್ ಇಂದ. ಈ ಇಂದದಲ್ಲಿ ಈ ಅನ್ನೋದು ಯಕಾರ ಕೂಡ ಆಗಮ ಆಗೈತಿ. ಆದ್ದರಿಂದ ಇದನ್ನ ಆಗಮ ಸಂಧಿ ಅಂತ ಕರೀತಾರ. ಆಗಮ ಸಂಧಿ ಅಂದ್ರೇನ? ಏನು ಇಲ್ಲ, ಯ ಮತ್ತು ವಕಾರಗಳು ಆಗಮವಾಗಿ ಬಂದ್ರ, ಒಂದು ಸಂಧಿ ಪದದಲ್ಲಿ ಯ ಮತ್ತು ವಕಾರಗಳು ಆಗಮವಾಗಿ ಬಂದ್ರ ಅದನ್ನ ಏನಂತ ಕರೀತಾರ? ಆಗಮ ಸಂಧಿ ಅಂತ ಕರೀತಾರ. ನಾ ಇವಾಗ ನೆಕ್ಸ್ಟ್ ಸಂಧಿಯ ಕಡೆ ಹೋಗೋಣ. ಇದ್ಯಾವುದಂದ್ರ ಆದೇಶ ಸಂಧಿ. ಇದೊಂದು ಅವಾಗ್ಲೇ ಹೇಳಿದ್ದೆ ನಾನು, ವ್ಯಂಜನ ಸಂಧಿ ಅಂತ. ಯಾಕಂತಂದ್ರ ಅಲ್ಲೆಲ್ಲ ಹಿಂಗ ಸ್ವರಗಳು ಲೋಪವಾಗಿ ಬರೋದು, ಸ್ವರಗಳಿಂದ ಆಗಮವಾಗಿ ಬರೋದು. ಉತ್ತರ ಪದದಲ್ಲಿ ಮತ್ತು ಪೂರ್ವ ಪದದಲ್ಲಿ ಹೆಂಗ ಸ್ವರಗಳ ಮೇಲನ ಆಗ್ತಿತ್ತು, ಇಲ್ಲಿ ನೋಡಿದ್ರ ವ್ಯಂಜನಗಳಿಂದ ಆಗತ್ತ. ಇಲ್ಲಿ ಹೇಳ್ಬೇಕಂದ್ರ ಒಂದು ವ್ಯಂಜನಕ್ಕೆ ಬದಲಾಗಿ ಇನ್ನೊಂದು ವ್ಯಂಜನ ಬರುತ್ತದೆ. ಅದ್ ಹೆಂಗಂದ್ರ ಹೇಳ್ತೀನಿ ಕೇಳ್ರಿ. ಕಕಾರಕ ಗಕಾರ, ಕಕಾರಕ ಗಕಾರ ಆದೇಶವಾಗಿ ಬರುತ್ತ. ತಕಾರಕ ದಕಾರ ಆದೇಶವಾಗಿ ಬರುತ್ತ. ಪಕಾರಕ ಬಕಾರ ಆದೇಶವಾಗಿ ಬರುತ್ತ. ಇದನ್ನೇನಂತಾರ? ಆದೇಶ ಸಂಧಿ. ಇನ್ನೊಮ್ಮೆ ನೋಡ್ಕೊಳ್ರಿ. ಕಕಾರಕ ಗಕಾರ, ತಕಾರಕ ದಕಾರ, ಪಕಾರಕ ಬಕಾರಗಳು ಆದೇಶವಾಗಿ ಬರುತ್ತ. ಉದಾಹರಣೆ ನೋಡ್ಕೊಂಡ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತ. ಬನ್ನಿ ಉದಾಹರಣೆ ನೋಡ್ಕೊಂಡು ಹೋಗೋಣ. ಒಂದು ಫಸ್ಟ್ನೇದು ಯಾವ್ದಂದ್ರ ಚಳಿಗಾಲ. ಚಳಿ ಪ್ಲಸ್ ಕಾಲ. ಇಲ್ಲಿ ನೋಡ್ರಿ, ಕ ದ ಸ್ಥಾನದಲ್ಲಿ ಗ ಆದೇಶವಾಗಿ ಬಂದೈತಿ. ಚಳಿ ಪ್ಲಸ್ ಕಾಲ, ಕದಲ್ಲಿ ಗ ಕಾರವು ಆದೇಶವಾಗಿ ಬಂದೈತಿ. ಆದ್ದರಿಂದ ಇದನ್ನ ಆದೇಶ ಸಂಧಿ ಅಂತ ಕರೀತಾರೆ. ಎರಡನೇ ಉದಾಹರಣೆ ಬೆಟ್ಟದಾವರೆ. ಬೆಟ್ಟದಾವರೆಯಲ್ಲಿ ತಕಾರಕ ದಕಾರ ಆದೇಶವಾಗಿ ಬಂದೈತಿ. ಇಲ್ಲಿ ನೋಡ್ರಿ, ಕಂಪನಿ, ಕನ್ ಪ್ಲಸ್ ಪನಿ, ಪಕಾರಕ ಬಕಾರ ಆದೇಶವಾಗಿ ಬಂದೈತಿ. ಆದ್ದರಿಂದ ಇದನ್ನ ಏನಂತ ಕರೀತಾರ? ಆದೇಶ ಸಂಧಿ. ಆದೇಶ ಸಂಧಿ ಅಂದ್ರೆ ಏನೂ ಇಲ್ಲ, ಈಜಿ ಐತಿ. ಏನ? ಕಕಾರಕ ಗಕಾರ ಆದೇಶವಾಗಿ ಬರುವುದು, ತಕಾರಕ ದಕಾರ ಆದೇಶವಾಗಿ ಬರುವುದು, ಮತ್ತು ಪಕಾರಕ ಬಕಾರ. ಇದು ಒಂದು ಚೆನ್ನಾಗಿ ನೀವು ಇದೊಂದನ್ನ ಚೆನ್ನಾಗಿ ನೋಡ್ಕೊಂಡ್ರ ನಿಮ್ಗ ಗೊತ್ತಾಗ್ತೈತಿ. ಕಕಾರ ಗಕಾರ, ತಕಾರ ದಕಾರ ಮತ್ತು ಪಕಾರಕ
ಬಕಾರ. ಇವು ಮೂರನ್ನ ಏನೈತಿ ನೋಡ್ರಿ, ಇವು ಯಾವ ಆದೇಶವಾಗಿ ಬರ್ತಾವ ಅನ್ನೋದ ಚಂದ ನೋಡ್ಕೊಡ್ರಿ. ಇನ್ನೊಂದ್ಸರಿ ಬೇಕಂದ್ರೆ ನೀವು ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಅವಾಗ ನಿಮ್ಗ ಚೆನ್ನಾಗಿ ಅರ್ಥ ಆಗತ್ತ. ನಾವು ನೆಕ್ಸ್ಟ್ ಇವಾಗ ಬಂದಿರೋದ ಯಾವ ಕಡೆ ಅಂದ್ರ ಸ್ವತಃ ಸಂಸ್ಕೃತ ಸಂಧಿಗಳ ಕಡೆ ಬಂದಿದ್ದೇವೆ. ಸಂಸ್ಕೃತ ಸಂಧಿಗಳಲ್ಲಿ ಪ್ರಥಮವಾಗಿ ನಾವು ಸವರ್ಣ ದೀರ್ಘ ಸಂಧಿಯನ್ನ ನೋಡ್ಕೊಳ್ಳೋಣ. ಇವು ಸವರ್ಣ ದೀರ್ಘ ಸಂಧಿಯು ಒಂದು ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿ ಆಗೈತಿ. ಸವರ್ಣ ದೀರ್ಘ ಸಂಧಿ ಅಂದ್ರೆ ಅದರ ಪದದಲ್ಲಿನೇ ಒಂದು ಅರ್ಥ ಐತಿ. ಏನಂದ್ರ ದೀರ್ಘ ಸ್ವರಗಳೇನ್ ಬರ್ತಾವು ಆದೇಶವಾಗಿ ಬರ್ತಾವ. ಇಲ್ಲಿ ಕೆಳಗಡೆ ನೋಡ್ಕೊಂಡು ಹೋಗ್ರಿ. ಬೇಕಂದ್ರ ಅ ಪ್ಲಸ್ ಆಕಾರ ಬಂದಾಗ ಅಲ್ಲಿ ನೋಡ್ರಿ ದೀರ್ಘಾಕ್ಷರ ಬಂದೈತಿ ನೋಡ್ರಿ, ಆ ಅನ್ನೋದು ಆದೇಶವಾಗಿ ಬರುತ್ತ. ಈ ಸ್ವರ ಮತ್ತು ಈ ಸ್ವರ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು ಇ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ಇ ಎರಡು ಸೇರಿದಾಗ ಈ ಕಾರ ಏನೈತಿ ನೋಡು ಅದೇನ್ ಬರುತ್ತ ಆದೇಶವಾಗಿ ಬರುತ್ತ. ಮತ್ತು ಪೂರ್ವ ಪದದ ಕೊನೆಯ ಅಕ್ಷರ ಉ ಮತ್ತು ಉತ್ತರ ಪದದ ಕೊನೆಯ ಅಕ್ಷರ ಉ ಇವೆರಡು ಸಂಧಿಸಿದಾಗ ಊಕಾರ ಆದೇಶವಾಗಿ ಬರುತ್ತ. ಉದಾಹರಣೆ ನೋಡ್ಕೊಂಡಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತ. ನಾನು ಹೇಳ್ತೀನಿ ಇಲ್ಲಿ. ದೇವಾಲಯ, ದೇವ ಪ್ಲಸ್ ಆಲಯ. ದೇವ ಪ್ಲಸ್ ಆಲಯದಲ್ಲಿ ನೋಡಿರ್ಬೇಕಂದ್ರ ದೇವ ಪೂರ್ವ ಪದದ ಕೊನೆಯ ಅಕ್ಷರ ಯಾವ್ದಂದ್ರ ಅಕಾರ. ಇಲ್ಲಿ ಹೋದಾಗ ಅಸ್ವರ ಬರುತ್ತ ಮತ್ತು ಆಲಯದಾಗ ಆ ಎಂಬ ಸ್ವರ ಬರುತ್ತ. ಇವೆರಡು ಕೂಡಿಸಿದಾಗ ದೇವಾಲಯ ಆಕಾರ. ಇಲ್ಲಿ ನೋಡ್ರಿ, ವಾದಲ್ಲಿ ಆಕಾರ ಏನಾಗೈತಿ ಆದೇಶವಾಗಿ ಬಂದೈತಿ. ನೆಕ್ಸ್ಟ್ ಗಿರೀಶದಲ್ಲಿಯೂ ಸೇಮ. ಗಿರಿ ಪ್ಲಸ್ ಈಶ. ಇಲ್ಲಿ ಗಿರಿಯಲ್ಲಿ ಈ ಕಾರ ಪ್ಲಸ್ ಈಶದಲ್ಲಿ ಈ ಕಾರ. ಆದ್ದರಿಂದ ಇಲ್ಲಿ ಗಿರೀಶ, ಇಲ್ಲಿ ದೊಡ್ಡ ಇ ಬಂದೈತಿ ನೋಡ್ರಿ, ಇಲ್ಲಿ ದೊಡ್ಡ ಇ ಬಂದೈತಿ. ಮತ್ತೆ ಗುರುಪದೇಶದಲ್ಲಿಯೂ ಕೂಡ ಇಲ್ಲಿ ರೂದಲ್ಲಿ ಗುರು ಪ್ಲಸ್ ಉಪದೇಶ ಅಂತ ಆಗತ್ತ. ಇಲ್ಲಿ ರೂದಲ್ಲಿ ಏನ ಸಣ್ಣ ಉ ಐತಿ ಮತ್ತು ಉಪದೇಶದಲ್ಲಿಯೂ ಸಣ್ಣ ಐತಿ. ಬಟ್ ಏನಾಗೈತಿ ಇಲ್ಲಿ ಸಂಧಿ ಕಾರ್ಯ ಆದಾಗ ದೊಡ್ಡವು ಬಂದೈತಿ ನೋಡ್ರಿ. ಏನು ಇಲ್ಲ, ಸಂಧಿ ಕಾರ್ಯ ಆದ್ಮೇಲೆ ಅವು ಎರಡು ವರ್ಡ್ಗಳ ಏನಂತಾರ ಅದ ಎರಡು ಸ್ವರಗಳ ಅಕಾರಕ ಅ ಮತ್ತು ಆಕಾರಗಳು ಇಲ್ಲ ಅಂತಂದ್ರ ಅ ಪ್ಲಸ್ ಅಕಾರ ಇಲ್ಲ ಅಂತಂದ್ರ ಆ ಪ್ಲಸ್ ಆಕಾರ ಆದಾಗ ದೀರ್ಘ ಸ್ವರಗಳು ಬರ್ಬೇಕು. ಅವು ಏನು ಇಲ್ಲ, ದೀರ್ಘ ಸ್ವರಗಳು ಬಂದ್ರ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನೊಂದ್ಸರಿ ಬೇಕಂದ್ರೆ ಉದಾಹರಣೆಗಳು ನೋಡ್ಕೊಳ್ರಿ, ಇವು ತುಂಬಾ ಈಜಿ ಅದಾವ. ನೆಕ್ಸ್ಟ್ ನಾವು ಹೋಗೋದು ಗುಣಸಂಧಿ ಕಡೆ. ಗುಣಸಂಧಿ ಕಡೆ ಹೇಳೋದಂದ್ರ ಗುಣಸಂಧಿಯಲ್ಲಿ ಇರ್ತಕ್ಕಂಥ ಎ ಓ ಅರ್ ಎಂಬ ಕಾರಗಳು ಆದೇಶವಾಗಿ ಬರ್ತಾವ. ಇಲ್ಲಿ ನೋಡ್ರಿ, ಎ ಓ ಮತ್ತು ತಡೀರಿ ಎ ಓ ಮತ್ತು ಅರ್ ಕಾರಗಳು ಆದೇಶವಾಗಿ ಬರ್ತಾವ. ಹೆಂಗ್ ಬರ್ತಾವ ಅದನ್ನು ಕೂಡ ನಾನು ಹೇಳ್ತೀನಿ. ಇಲ್ಲಿ ನೋಡ್ರಿ, ಉದಾಹರಣೆ ಸಮೇತ ನಾನು ಹೇಳ್ತೀನಿ. ಗಣೇಶ, ಗಣ ಪ್ಲಸ್ ಈಶ. ಪೂರ್ವ ಪದದ ಕೊನೆಯ ಅಕ್ಷರ ಅಕಾರ ಆಗಿದ್ದು ಉತ್ತರ ಪದದ ಕೊನೆಯ ಅಕ್ಷರ ಈ ಕಾರ. ಅಂದ್ರೆ ಹೆಂಗ, ಪೂರ್ವ ಪದದ ಕೊನೆಯ ಅಕ್ಷರ ಅಕಾರಗಳಾಗಿದ್ದು ಉತ್ತರ ಪದದ ಕೊನೆಯ ಸ್ವರ ಈ ಕಾರಗಳು ಸಂಧಿಸಿದಾಗ ಯಾವ್ದು ಬರ್ತದಂದ್ರ ಏಕಾರ ಬರುತ್ತ. ಇದು ನೋಡ್ರಿ, ಇದು ಏಕಾರ ಬರುತ್ತ. ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ಕೊಳ್ರಿ. ಪೂರ್ವ ಪದದ ಕೊನೆಯ ಅಕ್ಷರ ಆಕಾರಗಳಾಗಿದ್ದು
ಉತ್ತರ ಪದದ ಕೊನೆಯ ಅಕ್ಷರ ಈ ಕಾರಗಳಾಗಿದ್ದರೆ ಅವಾಗ ಅವೆರಡು ಪದಗಳು ಸಂಧಿಸಿದಾಗ ಏಕಾರ ದೊಡ್ಡೇಕಾರ ಅನ್ನೋದು ಆದೇಶವಾಗಿ ಬರುತ್ತೆ. ನಾವು ನೆಕ್ಸ್ಟ್ ಯಾವ್ದು ನೋಡ್ಕೊಳ್ಳೋಣ ಅಂದ್ರೆ ಓಕಾರ ಹೆಂಗ್ ಆದೇಶವಾಗಿ ಬರುತ್ತೆ ಅನ್ನೋದ ನೋಡೋಣ. ಈಗ ನೋಡ್ರಿ, ಅರುಣೋದಯವನ್ನ ಬಿಡಿಸಿ ಬರ್ದಾಗ ಅರುಣ ಪ್ಲಸ್ ಉದಯ ಅರುಣ ಪ್ಲಸ್ ಉದಯ ಬರುತ್ತ. ಇಲ್ಲಿ ಕೂಡ ಸೇಮ್ ಪೂರ್ವ ಪದದ ಕೊನೆಯ ಸ್ವರ ಯಾವುದು ಅ ಅಥವಾ ಆಕಾರ ಬಂದಾಗ ಉತ್ತರ ಪದದ ಕೊನೆಯ ಸ್ವರ ಉತ್ತರ ಪದದ ಮೊದಲ ಸ್ವರ ಉ ಅಥವಾ ಊಕಾರ ಇದ್ದಾಗ ಅವೆರಡು ಸಂಧಿಸಿದಾಗ ಯಾವ್ದು ಬರ್ತದ ಅಂದ್ರ ಓಕಾರ, ದೊಡ್ಡ ಓಕಾರ ಬಂದೈತಿ ನೋಡ್ರಿ. ಇಲ್ಲಿ ಅರುಣ ಪ್ಲಸ್ ಉದಯ ಅರುಣೋದಯ, ಇಲ್ಲಿ ಓಕಾರ ಹೆಂಗಾಗೈತಿ ಆದೇಶವಾಗಿ ಬಂದೈತಿ. ಸೇಮ್ ನೆಕ್ಸ್ಟ್ ನಾವು ಅರ್ಕಾರ, ಇದು ಅರ್ಕಾರ ಹೆಂಗ ಆದೇಶವಾಗಿ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಇವಾಗ ಅರ್ಕಾರ ಹೆಂಗ ಆದೇಶ, ಇಲ್ಲಿ ಉದಾಹರಣೆ ಸಮೇತ ನೋಡ್ಕೊಳ್ಳೋಣ. ಮಹರ್ಷಿಯನ್ನು ಬಿಡಿಸಿ ಬರ್ದಾಗ ಯಾವ್ದು ಬರುತ್ತೆ ಮಹಾ ಪ್ಲಸ್ ಋಷಿ. ಇಲ್ಲಿ ಕೂಡ ನೋಡ್ಕೊಂಡು ಹೋಗ್ರಿ, ಪೂರ್ವ ಪದದ ಕೊನೆಯ ಸ್ವರ ಯಾವ್ದೈತಿ ಆ ಅಥವಾ ಆ ಎರಡರ ಯಾವ್ದು ಬೇಕಾದ್ರೂ ಇರ್ಬೋದು. ಆ ಕಾರಗಳಿಗೆ ಏನ ಉತ್ತರ ಪದದ ಮೊದಲ ಸ್ವರ ಯಾವುದು ರು ಆಗಿರ್ಬೇಕು. ಅವಾಗ ಯಾವ್ದು ಬರ್ತೈತಿ ಅರ್ಕಾರ ಆದೇಶವಾಗಿ ಬರ್ತದೆ. ಇಲ್ಲಿ ನೋಡ್ರಿ ಉದಾಹರಣೆಗೆ ಮಹಾ ಪ್ಲಸ್ ಋಷಿ, ಇಲ್ಲಿ ಮಹಾದಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಯಾವ್ದೈತಿ ಆ ಐತಿ, ಮತ್ತ ಉತ್ತರ ಪದದ ಮೊದಲ ಸ್ವರ ಯಾವ್ದೈತಿ ರು ಐತಿ. ಅಲ್ಲಿ ಬಂದಿರೋದು ಯಾವ್ದ ಅರ್ಕಾರ. ಇಲ್ಲಿ ಮಹರ್ಷಿದಲ್ಲಿ ನೋಡ್ರಿ ಆ ಕಾರನು ಬಂದಿಲ್ಲ, ರು ಕಾರನು ಬಂದಿಲ್ಲ, ಅರ್ಕಾರ ಅನ್ನೋದು ಯಾವ್ದು ಬಂದೈತಿ ಆದೇಶವಾಗಿ ಬಂದೈತಿ. ಇನ್ನು ಹೆಚ್ಚಿನ ಉದಾಹರಣೆಗಳಂದ್ರೆ ಮಹೇಂದ್ರ, ಚಂದ್ರೋದಯ, ದೇವರ್ಷಿ, ಧರೇಂದ್ರ, ಮಹೇಂದ್ರ ಇವೆಲ್ಲ ಬರುತ್ತ. ಧರೇಂದ್ರ ವನ್ನ ಬಿಡಿಸಿ ಬರ್ದಾಗ ದರ ಪ್ಲಸ್ ಇಂದ್ರ, ಧರೇಂದ್ರ ಏಕಾರ ಲೋಪವಾಗಿ ಬಂದೈತಿ, ಏಕಾರ ಆದೇಶವಾಗಿ ಬಂದೈತಿ ನೋಡ್ರಿ. ಚಂದ್ರೋದಯವನ್ನ ಬಿಡಿಸಿ ಬರ್ದಾಗ ಚಂದ್ರ ಪ್ಲಸ್ ಉದಯ, ಚಂದ್ರೋದಯ ಓಕಾರ ಆದೇಶವಾಗಿ ಬಂದೈತಿ ನೋಡ್ರಿ. ದೇವ ಪ್ಲಸ್ ಅರ್ಷಿ, ದೇವರ್ಷಿ, ಇಲ್ಲಿ ಕೂಡ ರುಕಾರ ಅರ್ಕಾರ ಆದೇಶವಾಗಿ ಬರೋದನ್ನ ನೀವು ನೋಡ್ಕೊಂತೀರಿ. ಇದು ಗುಣಸಂಧಿ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡಿ, ಇನ್ನೊಂದ್ಸರಿ ಬ್ಯಾಕ್ ಬಂದ್ ನೋಡಿ, ಅರ್ಥ ಆಗತ್ತೆ. ತುಂಬಾ ಈಜಿಯಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಯಾವ್ದಂದ್ರ ಯನಸಂಧಿ. ಇವಾಗ ನಾವು ನೋಡ್ತಿರೋದು ಯಾವ್ದಂದ್ರ ಯನಸಂಧಿ. ಯನಸಂಧಿಯಲ್ಲಿ ಯಾವ್ಯಾವ ಒತ್ತಕ್ಷರಗಳು ಆದೇಶವಾಗಿ ಬರ್ತಾವಂದ್ರ ಯ ವ ರ ಒತ್ತಕ್ಷರಗಳು ಆದೇಶವಾಗಿ ಬರ್ತಾವ. ಅವು ಹೆಂಗ್ ಬರ್ತಾವ ಅನ್ನೋದನ್ನ ನಾವ ಈಗ ನೋಡ್ಕೊಂಡು ಹೋಗೋಣ. ಇದು ಕೂಡ ತುಂಬಾ ಈಜಿ ಐತಿ, ಡಿಫಿಕಲ್ಟ್ ಏನಿಲ್ಲ. ಆರಾಮಾಗಿ ನೋಡ್ಕೊಡ್ರಿ, ಉದಾಹರಣೆ ಸಮೇತ ನಾವು ನೋಡ್ಕೊಂಡು ಹೋಗೋಣ, ಈಜಿಯಾಗಿ ಅರ್ಥ ಆಗತ್ತ. ಇಲ್ಲಿ ನೋಡ್ಕೊಂಡು ಹೋಗ್ರಿ, ಯಕಾರ ಹೆಂಗ ಆದೇಶವಾಗಿ ಬರ್ತನ್ನೋದನ್ನ ನೋಡ್ಕೊಂಡು ಹೋಗೋಣ. ಆರಾಮ್ ಸರಿಯಾಗಿ ನೋಡ್ಕೊಂಡು ಹೋಗೋಣ. ಯಕಾರ ಹೆಂಗ ಆದೇಶವಾಗಿ ಬರುತ್ತೆ. ಯಕಾರದಲ್ಲಿ ಪ್ರಥಮ ಉದಾಹರಣೆ ಅಂತ ಅತ್ಯಂತವನ್ನು ಬಿಡಿಸಿ ಬರ್ದಾಗ ಅತಿ ಪ್ಲಸ್ ಅಂತ. ಇಲ್ಲಿ ನೋಡ್ರಿ, ಪೂರ್ವ ಪದದ ಕೊನೆಯ ಸ್ವರ ಯಾವ್ದಂದ್ರ ಈ ಅಥವಾ ಈ ಕಾರಗಳಾಗಿದ್ದು ಉತ್ತರ ಪದದ ಮೊದಲನೇ ಸ್ವರ ಅ ಅಥವಾ ಆ ಕಾರಗಳಾಗಿದ್ದರೆ ಅವಾಗ ಯಾವ್ದು ಬರುತ್ತೆ ಯಕಾರ. ಯಕಾರ ಆದೇಶವಾಗಿ ಬರುತ್ತೆ ನೋಡ್ರಿ. ಇನ್ನೊಮ್ಮೆ ಪೂರ್ವ ಪದದ ಕೊನೆಯ ಸ್ವರ ನೋಡ್ರಿ, ಪೂರ್ವ ಪದದ ಕೊನೆಯ ಸ್ವರ ಈ ಅಥವಾ ಈ ಕಾರಗಳಾಗಿದ್ದು ಉತ್ತರ ಪದದ ಮೊದಲ ಸ್ವರ ಅ ಅಥವಾ ಆ ಕಾರಗಳಾಗಿ ಅಥವಾ ಆಕಾರಗಳು ಸಂಧಿಸಿದಾಗ ಯಾವ್ದು ಬರ್ತದೆ ಯಕಾರ ಆದೇಶವಾಗಿ ಬರುತ್ತೆ. ನೆಕ್ಸ್ಟ್ ವಕಾರ
ಹೆಂಗ್ ಆದೇಶವಾಗಿ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಮನ್ವಂತರ ಎಂಬ ಉದಾಹರಣೆಯಿಂದ ನೋಡ್ಕೊಳ್ಳೋಣ. ಮನ್ವಂತರವನ್ನು ಬಿಡಿಸಿ ಬರೆದಾಗ ಮನು ಪ್ಲಸ್ ಅಂತರ. ಏನ? ಮನು ಪ್ಲಸ್ ಅಂತರ. ಮನು ಅನ್ನೋ ಪದದಲ್ಲಿ ಇದು ಪೂರ್ವ ಪದ ಆಗಿದ್ದು, ಈ ಪೂರ್ವ ಪದದ ಕೊನೆಯ ಸ್ವರ ಯಾವ್ದಂದ್ರ ಉ ಆಗೈತಿ. ಮತ್ತು ಉತ್ತರ ಪದದ ಉತ್ತರ ಪದ ಯಾವುದು? ಅಂತರ ಎಂಬ ಪದದಲ್ಲಿರ್ತಕ್ಕಂಥ ಪ್ರಥಮ ಸ್ವರ ಯಾವ್ದಂದ್ರ ಅ. ಇಲ್ಲಿ ನೋಡ್ರಿ, ಪೂರ್ವ ಪದದ ಕೊನೆಯ ಸ್ವರ ಉ ಅಥವಾ ಊಕಾರಗಳಿಗೆ ಬಂದು ಉತ್ತರ ಪದದ ಮೊದಲ ಸ್ವರ ಅ ಅಥವಾ ಆಕಾರಗಳು ಅವೆರಡು ಸಂಧಿಸಿದಾಗ ವಕಾರ. ಏನ? ವಕಾರ ಆದೇಶವಾಗಿ ಬರೋದನ್ನ ಏನಂತಾರ? ಎನ್ ಸಂಧಿ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ಕೊಡ್ರಿ ಇನ್ನೊಂದು ಉದಾಹರಣೆ. ರಕಾರ ಹೆಂಗ? ಈ ರಕಾರ ಹೆಂಗ ಆದೇಶವಾಗಿ ಬರ್ತಾನ ನೋಡ್ಕೊಳ್ಳೋಣ. ಪಿತ್ರಾರ್ಜಿತ ಎಂಬ ಉದಾಹರಣೆಯಿಂದ ನೋಡ್ಕೊಳ್ಳೋಣ. ಪಿತ್ರಾರ್ಜಿತ. ಪಿತೃ ಪ್ಲಸ್ ಅರ್ಜಿತ. ಪೂರ್ವ ಪದದ ಕೊನೆಯ ಸ್ವರ ಋಕಾರ ಆಗಿದ್ದು, ಉತ್ತರ ಪದದ ಮೊದಲ ಸ್ವರ ಅ ಅಥವಾ ಆಕಾರಗಳು ಬಂದು ಸಂಧಿಸಿದಾಗ ಯಾವ ಪದವು ಆದೇಶವಾಗಿ ಬರುತ್ತ? ರಕಾರ ಆದೇಶವಾಗಿ ಬರುತ್ತೆ. ಇಲ್ಲಿ ನೋಡ್ರಿ, ಪಿತೃ ಪ್ಲಸ್ ಅರ್ಜಿತ, ಪಿತ್ರಾರ್ಜಿತ, ರಕಾರ. ಇಲ್ಲಿ ಪಿತ್ರಾರ್ಜಿತ ಅನ್ನುವ ಪದದಲ್ಲಿ ರಕಾರ ಆದೇಶವಾಗಿ ಬಂದಿದೆ. ಹಿಂಗ ಸೇಮ್ ಇನ್ನ ಉದಾಹರಣೆಗಳತ್ತಂದ್ರ ಅತ್ಯವಸರ. ಅತಿ ಪ್ಲಸ್ ಅವಸರ, ಅತ್ಯವಸರ. ಇಲ್ಲಿ ಯಕಾರ ಆದೇಶವಾಗಿ ಬಂದೈತಿ. ನೆಕ್ಸ್ಟ್ ಯಾವ್ದಂದ್ರ ವಧ್ವಾಭರಣ. ವಧು ಪ್ಲಸ್ ಆಭರಣ, ವಧ್ವಾಭರಣ. ಇಲ್ಲಿ ವಕಾರ ಆದೇಶವಾಗಿ ಬಂದೈತಿ. ಮನ್ವಾದಿ. ಮನು ಪ್ಲಸ್ ವಾದಿ, ಮನ್ವಾದಿ. ಇಲ್ಲಿ